प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं
ಶುಂಭ ನಿಶುಂಭರನ ಮೆಟ್ಟಿ ನಿಂತು ಅವರ ರಕ್ತನೇ ನೀರಿನಂತೆ ಘಟಘಟನೆ ಕುಡಿದು ಅಂತವರನ್ನ ಸಂಹಾರ ಮಾಡಿ ನಿನ್ನ ನಂಬಿದ ಭಕ್ತರಿಗೆ ಆಶ್ರಯದ ನನ್ನ ತಾಯಿ ಬಾದಾಮಿ ಬನಶಂಕರಿ. ತಾಯಿ, ಈ ನನ್ನ ದೇಸಗತಿ ಮನೆತನಗ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ನ್ಯಾಯ ನೀತಿ ಈ ಧರ್ಮದಿಂದ ನಡೆದುಕೊಂಡು ಬಂದಿದೆ. ಇದು 10 ಹಳ್ಳಿ ಅಷ್ಟೇ ಅಲ್ಲ, ಹೊಳೆ ಸಾಲಿನಲ್ಲೂ ಕೂಡ ಈ ನನ್ನ ದೇಸಗತಿ ಮನೆತನ ಹೆಸರು ಯಾವತ್ತೂ ಅಳಿಯದಿರಲಿ ಅಂತ ನಾನು ನಿನ್ನಲ್ಲಿ ಸೆರೆಗೊಟ್ಟಿ ಬೇಡಿಕೊಳ್ಳುತ್ತೇನೆ. ಆಯುಧಂ ಮದಮರ್ದನ ಗೌರಿ, ಈ ಮುಂಜಾನೆಯ ತಂಪು ಮಂಜಿನ ಹನಿಯಲ್ಲಿ ತೆಳ್ಳನೆಯ ರೇಷ್ಮೆ ಜರ ತವರಿ ಸೀರೆಯನ್ನು ಉಟ್ಟುಕೊಂಡು ಸತಿ ಸಕುಬಾಯಿಯಂತೆ ಆ ಜಗನ್ಮಾತೆಯಲ್ಲಿ ಏನೆಂದು ಹೊರ ಕೇಳಿಕೊಂಡೆ ಕಣೆ. ಸ್ವಾಮಿ, ಸ್ವರ್ಗವನ್ನೇ ಧರೆಗೆ ತಂದು ಭಕ್ತರ ಮನದಲ್ಲಿ ನೆಲೆಯೂ ನಿಂತ ನನ್ನ ತಾಯಿ ಹತ್ರ ಈ ನನ್ನ ದೇಸಗತಿ ಮನೆತನದ ಮೇಲೆ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ ಅಂತ ಬೇಡ್ಕೊಂಡೆ. ಗೌರಿ, ಆ ತಾಯಿ ತನ್ನನ್ನು ನಂಬಿದ ಭಕ್ತರನ್ನು ಕಣ್ಣಿನಲ್ಲಿ ಕಣ್ಣೆತ್ತು ಕಾಪಾಡುತ್ತಾಳೆ ಎನ್ನುವ ಭರವಸೆ ನನಗಿದೆ. ಅಂದ ಹಾಗೆ ಶರತ್ ಇಷ್ಟು ಸಮಯವಾದರೂ ಇನ್ನೂ ನನಗೆ ಬಂದಿಲ್ಲವೇ? ಬಂದಿದ್ದಾರೆ. ಮೈದ್ನ ಊರಿಗೆ ಬಂದು ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೋಸ್ಕರ ಏನೋ ಊರಲ್ಲಿರುವ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹರಟೆ ಹೊಡಿತಾ ಕೂತಿರ್ಬೇಕು ಬಿಡ್ರಿ. ಹೇಳಿ. ಏಯ್ ಕಲಿ, ಈಗಿನ ದಿನಗಳು ಬಹಳ ಸೂಕ್ಷ್ಮ. ಒಂದು ಮಾಡಲು ಹೋಗಿ ಇನ್ನೊಂದು ಆಗುತ್ತವೆ. ಹುಚ್ಚು ವಯಸ್ಸಿನ ಹುಡುಗ ಹುಚ್ಚರ ಗೆಳೆತನ ಕಡ್ಡಿ ಅಡ್ಡದಾರಿ ಹಿಡಿಯುವ ಮುನ್ನವೇ ನಾವಿಬ್ಬರು ಎತ್ತರದಿಂದ ನೋಡಿಕೊಳ್ಳಬೇಕು. ರೀ, ನನ್ನ ಮೈದುನ ಅಂದ್ರೆ ಯಾರು ಹೇಳಿ? ಸಾಕ್ಷಾತ್ ಶ್ರೀರಾಮಚಂದ್ರನ ರೀ. ನಿಮ್ಮಲ್ಲಿ ಮೈಯಲ್ಲಿ ಹರಿಯುತ್ತಿರುವ ನ್ಯಾಯ ನೀತಿ ಧರ್ಮ ಎಂಬ ರಕ್ತ ಅವನ ಮೈಯಲ್ಲಿ ಕೂಡ ಹರಿಯುತ್ತಿದೆ ರೀ. ನನ್ನ ಮೈದನ ಯಾವತ್ತೂ ದಾರಿ ತಪ್ಪೋನಲ್ಲ. ಗೌರಿ, ಇಂದಿನ ದಿನಗಳು ಬೇರೆ, ಮುಂದಿನ ದಿನಗಳು ಬೇರೆ. ಉಂಡ ಮನೆಯಲ್ಲಿ ಮೂತ್ರ ಮಾಡುವ ಮುಟ್ಟವರು ಗಲ್ಲಿಯಲ್ಲಿ ತುಂಬಿಕೊಂಡಿರುವಾಗ ಅಂಥದ್ರಲ್ಲಿ ಅಣ್ಣ ತಮ್ಮರ ಮಧ್ಯೆ ಕಡ್ಡಿ ಓಡಿಸುವ ಮಂಗವನ ಮಕ್ಕಳು ಸಾಕಷ್ಟು ಮಂದಿ ತುಂಬಿಕೊಂಡಿದ್ದಾರೆ ಗೌರಿ ಈ ಸಮಾಜದಲ್ಲಿ. ನೀವೇ ಹೇಳುತ್ತಿರೋ ಮಾತೇನು ನಿಜ ಇದೆ ರೀ. ಆದ್ರೆ ತಮ್ಮನೆಂಬ ಮಮಕಾರದಿಂದ ಅವನ ಮೇಲೆ ಅಧಿಕಾರ ಚಲಾಯಿಸುವುದು ಸರಿಯಲ್ಲ ರೀ. ಗೌರಿ, ಇದು ಅಧಿಕಾರ ನಡೆಸುವ ಮಾತಲ್ಲ. ಈ ಸುತ್ತು 7 ಒಲೆ ಸಾಲಿನಲ್ಲಿ ಈ ನಮ್ಮ ದೇಶಗತ್ತಿ ಮನೆತನ ಎಂಥದ್ದು ಎಂದು ಬಂಗಾರದ ಪದಕದಲ್ಲಿ ಬರೆದಿಟ್ಟಿದ್ದಾರೆ ನಮ್ಮ ಅಜ್ಜ ಮುತ್ತಜ್ಜರು. ಸ್ವಾಮಿ, ನೀವು ನಡೆಯುವ ಹಾದಿಯಲ್ಲಿ ನಿಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನನ್ನ ಮೈದನ ನಡೆಯುತ್ತಾನೆ ಎಂಬ ನಂಬಿಕೆ ನನಗಿದೆ ರೀ. ಗೌರಿ, ಈ ಮನೆತನದ ಮಾನ ಮರ್ಯಾದೆ ನನ್ನ ತಮ್ಮ ಕಮ್ಮಿ ಆಗದಂತೆ ನೋಡಿಕೊಂಡರೆ ಸಾಕು. ಅಂದ ಹಾಗೆ ಸಿಂಧೂರ ತೋಟದಿಂದ ಮನೆಗೆ ಬಂದ ಮೇಲೆ ಅವನಿಗೆ ಬಜಾರಕ್ಕೆ ಬರಲು ಹೇಳು. ಯಾಕಂತ ಕೇಳಬಹುದಾ? ಹುಚ್ಚಿ, ಇನ್ನು 2 ದಿವಸದಲ್ಲಿ ತಂದೆಯವರ ಪುಣ್ಯತಿಥಿ ಇಲ್ಲವೇ? ಅದಕ್ಕಾಗಿ ಈ ಸುತ್ತು ಹಳ್ಳಿಯಲ್ಲಿರುವ ಬಡವರಿಗೆ ಮತ್ತು ದೀನದಲಿತರಿಗೆ ಬಟ್ಟೆ ರೇಷನ್ ದಾನ ಮಾಡಬೇಕಲ್ಲವೇ? ಹೌದ್ರಿ, ನಾನು ಮರ್ತೆ ಹೋಗಿದ್ದೆ. ಇಲ್ಲಿ ಬಂದೆ. ಸ್ವಲ್ಪ ನಿಲ್ಲು. ರಾಯರಿಗೆ ಮತ್ತೆ ನೆನಪಾಯ್ತು. ಒಂದು ಮಹತ್ವದ ಗುಟ್ಟು ನನಗೆ ಹೇಳಬೇಕು. ಸ್ವಲ್ಪ ಮುಂದಕ್ಕೆ ಬಾರಿ. ನಿಮ್ ಗುಟ್ಟು ನನಗೆಲ್ಲ ಗೊತ್ತು. ಇದೆಲ್ಲ ಬಿಡಿ, ಬಜಾರ್ಗೆ ಹೋಗಿ. ಗೌರಿ, ಗಂಡನಾದವನು ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೋಗುವಾಗ ಹೆಂಡತಿಯಾದವಳು ಮುಗುಳ್ನಗೆಯಿಂದ ನಕ್ಕು ಕೆನ್ನೆಗೆ ಮುತ್ತು ಕೊಟ್ಟು ಕಳಿಸಿದರೆ ಆ ಮಜಾನೆ ಬೇರೆ ಅಲ್ಲವೇ? ಈ ಕವನನ ಯಾವ ಕವಿಗಳು ಯಾವ ನಾಟಕದಲ್ಲಿ ರಚನೆ ಮಾಡಿದ್ದಾರೆ ಸ್ವಲ್ಪ ಹೇಳ್ತೀರಾ? ಮತ್ಯಾವ ಕವಿಗಳು ಹೀಗೆ ಬರೆಯಲು ಸಾಧ್ಯ ಗೌರಿ? ಅದೇ ಹೆಬ್ಬಳ್ಳಿಯ ಶ್ರೀ ಶೇಖರ್ ಎಸ್ ಕುಂಬಾರ್ ಸರ್ ಬರೆದಿದ್ದಾರೆ. ಹೌದು ಬಿಡಿ, ಆ ಕವಿಗಳು ತುಂಬಾ ರಸಿಕರು. ಗೌರಿ, ಕವಿಗಳು ರಸಿಕರು ಇದ್ದಾಗಲೇ ರಸಿಕತನದ ಕಾವ್ಯ ಕಾದಂಬರಿ ಮತ್ತು ನಾಟಕಗಳನ್ನು ರಚನೆ ಮಾಡುತ್ತಾರೆ. ಬೇಗ ಕೊಡ್ತೀಯಾ ನನ್ನ ಚಿನ್ನ? ಇಷ್ಟೊಂದು ವಯಸ್ಸಾದ್ರೂ ಆಸೆ ಮಾತ್ರ ಹೋಗಿಲ್ಲ. ಮೀಸಿ ಮೇಲೆ ಕುಡಿತಾ ಇದೆ. ಇಂಥದಕ್ಕೇನು ಕಡಿಮೆ ಇಲ್ಲ. ಆಯ್ತು ಬನ್ನಿ, ನೀವು ಇಷ್ಟದಂತೆ ಆಗಲಿ.
ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಪ್ರೀತಿಗೆ ನಿನಗೆ ಕ್ಷೀರಾಭಿಷೇಕ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿಗೆ ನಿನಗೆ ಕ್ಷೀರಾಭಿಷೇಕ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿಗೆ ನಿನಗೆ ಕ್ಷೀರಾಭಿಷೇಕ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿಗೆ ನಿನಗೆ ಕ್ಷೀರಾಭಿಷೇಕ ನಿನಗೆ ಪ್ರೇಮಾಭಿಷೇಕ ಹಾ ಗೌರಿ, ಈಗ ಮನಸ್ಸಿಗೆ ತುಂಬ ಸಂತೋಷವಾಯಿತು. ಹಾ, ನಾನು ಹೋಗಿ ಬರಲೇ? ಸಿಂಧೂರನಿಗೆ ಹೇಳುವುದು ಮಾತಾ ಮರಿಬೇಡ, ಹೇಳ್ತೀಯ? ಅಬ್ಬ, ಇಂಥ ಮುಗ್ಧ ಮನಸ್ಸಿನ ಪತಿ ಪಡಬೇಕಾದ್ರೆ ನಿಜವಾಗ್ಲೂ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಅನ್ನಿಸ್ತಾ ಇದೆ.
1 hour cake. 3 keys, 1 day cake. Ladies is lifetime cake. ಓ, ಮನೆಯಲ್ಲಿ ನೀವು ಇದ್ದೀರಾ? ಅಣ್ಣ ಎಲ್ಲಿ ಹೋಗಿದ್ದಾನೆ? ಮೈದುನ, ಏನು ಇದು? ಎಂದು ಇಲ್ಲದ ದುರ್ಬುದ್ಧಿ ಇಂದೇಕು ನಿನ್ನ ತಲೆಯಲ್ಲಿ ಬಂತು? ಇನ್ನು ಮುಂದೆ ಹೀಗೆ ನಡೆಯುತ್ತದೆ. ಇರಲಿ, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲೇ? ಕೇಳಪ್ಪ. ಹೆತ್ತ ಮಗನ ಸ್ವರೂಪದಂತೆ ನಿನ್ನ ಮಾತನ್ನು ಅಲ್ಲಗಳೆಯುವುದಂತೆ ಅದ್ಯಾವ ಮಾತು ಅಂತ ಕೇಳು. ನಿಮ್ಮ ಮದುವೆ ಆಗಿ 25 ವರ್ಷ ಕಳೆದರು. ಈ ದೇಶಗತಿ ಮನೆತನಲ್ಲಿ ತೊಟ್ಟಿಲು ಕಟ್ಟಲಿಲ್ಲ, ಜೋಗುಳದಲ್ಲಿ ಹಾಡು ಕೇಳಲೇ ಇಲ್ಲ. ಹೆತ್ತ ಮಗನಂತಿರುವ ನೀನೇ ನನಗೆ ಮಗನಾಗಿರುವಾಗ ನನಗ್ಯಾಕೆ ಬೇಕು ಮಕ್ಕಳ ಆಸೆ? ಕರೆಕ್ಟ್. ನೀವು ಹೇಳುವ ಮಾತು ನಿಮ್ಮ ದೃಷ್ಟಿಯಲ್ಲಿ ನಾನು ಮಗವಿದ್ದಂತೆ, ಆದರೆ ಎಂದೂ ನಾನು ನಿಮ್ಮನ್ನು ಆ ಭಾವನೆಯಿಂದ ನೋಡೇ ಇಲ್ಲ. ಅಯ್ಯೋ ಶಿವ ಶಿವ, ಯಾಕೆ ಇವತ್ತು ಈ ರೀತಿ ಮಾತಾಡ್ತಾ ಇದ್ದೀಯ? ನಿನಗೆ ಯಾಕೋ ಕುಡಿದ ಆಮೇಲೆ ಜಾಸ್ತಿ ಆಗಿದೆ ಅಂತ ಕಾಣಿಸುತ್ತೆ. ಮೊದಲು ಒಳಗಡೆ ಹೋಗಿ ರೆಸ್ಟ್ ತೆಗೆದುಕೊಂತ. ಕರೆಕ್ಟ್. ನಾನು ಎಷ್ಟು ಕುಡಿಯಬೇಕು ಅಷ್ಟೇ ಕುಡಿದಿದ್ದೇನೆ. ಸುಮ್ಮನೆ ಕಂಠಸ್ಥನವಿಲ್ಲದ ಸೆಂಡನೊಂದಿಗೆ ಸಂಸಾರ ಮಾಡೋದಕ್ಕಿಂತ ನನ್ನೊಂದಿಗೆ ಮೈಟ ಏನ್ ಮಾತಾಡ್ತಾ ಇದ್ದ? ಸ್ವಲ್ಪ ಮೈ ಮೇಲೆ ಪ್ರಜ್ಞೆಯನ್ನ ಇಟ್ಕೊಂಡು ಗೌರಿ, ಸತ್ತನ ಮರ್ದನ ಜೊತೆ ಬಾಳ್ವೆ ಮಾಡಿದರೆ ಮಕ್ಕಳು ಹೋಗಲು ಸಾಧ್ಯವೇ? ಸುಮ್ಮನೆ ಮನಸ್ಸು ಗಟ್ಟಿ ಮಾಡಿಕೊಂಡು ಈ ಚಿಗುರು ಮೀಸುಗಳೊಂದಿಗೆ ಗುಪ್ತ ಗಾಯನ ನನ್ನ ತೋಳಿನ ಆಚರೆ ಪಡೆದುಕೊಂಡು ಈ ಮನೆಯ ವಂಶ ದೀಪ ಹಚ್ಚಿಸು. ಹೇ ಕಾಮ ತುಂಬಿದ ಕತ್ತೆ, ಅತ್ತಿಗೆ ಅಂದ್ರೆ ಯಾರು? ಅತ್ತಿಗೆ ಅಂದ್ರೆ ಹೆತ್ತ ತಾಯಿ. ಅಂತ ಹೆತ್ತ ತಾಯಿಯನ್ನೇ ಸರಸವಾಡು ಕರಿತೀಯನೋ ಬದ್ಮಾಶ್? ಅತ್ತಿಗೆ ಅತ್ತಿಗೆ ಜೊತೆ ಸರಸವಾಡಬಾರದೆಂದು ಯಾವ ಗ್ರಂಥದಲ್ಲಿ, ಯಾವ ಕಾನೂನಿನಲ್ಲಿ ಬರೆದಿದೆ ಹೇಳು? ಮನಸ್ಸಾಕ್ಷಿಗೆ ಮನಸ್ಸೇ ಸಾಕ್ಷಿ ಕಣೋ. ಮೊದಲು ಅದನ್ನ ಅರ್ಥ ಮಾಡ್ಕೋ. ಅರ್ಥ ಅನರ್ಥ ನನಗೆ ಯಾವುದು ಬೇಕಾಗಿಲ್ಲ. ನಿನ್ನ ಅಂದ ಚಂದದ ಮೇಲೆ ನೆಟ್ಟಿದೆ ಈ ಶರತನ ಕಣ್ಣು. ಒಂದೇ ಒಂದು ಬಾರಿ ನಿನ್ನ ಮೆತ್ತನ ಕೈಗಳನ್ನು ನನ್ನ ದೇವನು ತಬ್ಬಿಕೊಂಡು ಮುದ್ದಾಡಿದರೆ ಒಂದೇ ವರ್ಷದಲ್ಲಿ ಈ ದೇಶಗತಿ ಮನೆತನದಲ್ಲಿ ತೊಟ್ಟಿಲು ಕಟ್ಟಿ ಮನೆಯಲ್ಲಿ ಜೋಗುಳದ ಲಾಲಿ ಹಾಡು ಇಡ್ತೀಯ ಏನು? ಕಾಮ ತುಂಬಿದ ಕತ್ತೆ, ಕಾಮದ ಪಿತ್ತನ ನೆತ್ತಿಗೇರಿಸ್ಕೊಂಡು ಕಾಡುಕೊಂಡಂತೆ ಯಾಕೋ ಆ ರೀತಿ ವರ್ತಿಸ್ತೀಯ? ನಾನು ನಿನ್ನ ಹತ್ತಿಗೆ ಕಣ್ಣು. ಮೊದಲು ನಿನ್ನ ಈ ಹೊಲಸು ಆಶೆಯನ್ನ ಬಿಟ್ಟು ಸ್ವಚ್ಛ ಮನಸ್ಸಿನಿಂದ ಬಿಚ್ಚಿ ನೋಡು, ಆವಾಗ ನಿನಗೆ ಅರ್ಥ ಆಗುತ್ತೆ. ಪರಿಜ್ಞಾನ ಪರಿವರ್ತನೆ ಮಾಡಿಕೊಳ್ಳುವ ಮೂಡು ನನಗೆ ಬೇಕಾಗಿಲ್ಲ. ಕಾಮದ ನಂಜು ನನ್ನ ತಲೆಗೆ ಏರಿದಾಗ ಯಾವ ಮನೆ ಸ್ತ್ರೀಯರಾಗಲಿ ಅಥವಾ ನಮ್ಮ ಮನೆ ಹೆಣ್ಣೇ ಆಗಿರಲಿ ಕದ್ದು ಉಂಡು ಬಿಸಾಕುವುದೇ ನನ್ನ ಶಪಥ. ಸಾಕು ಬಾಯಿ ಮುಚ್ಚು. ಹೆಣ್ಣೆಂದರೆ ಹೆಣ್ಣು, ಹೆಣ್ಣೆಂದರೆ ಈ ಜಗದ ಕಣ್ಣು. ಅಂತ ಕಣ್ಣಿನ ಮೇಲೆ ಕಣ್ಣು ಹಾಕಲು ಬಂದಿದೆ ಆದ್ರೆ ನೀನ್ ಚಂಡಿ ಚಾಮುಂಡಿಯಾಗಿ ನಿನ್ನ ಕಣ್ಣು ಮುಂದೆನೆ ಕೇಳ್ತೀನಿ. ಚಂಡಿ ಚಾಮುಂಡಿ ನಿನ್ನಂತ ನೂರಾರು ಚಂಡಿ ಚಾಮುಂಡಿ ರೋಂಡೋಣ ಕತ್ತರಿಸಿ ಸತ್ತದೆ ಅದೊಂದಿಗೆ ಕಾಮದವಿನಿ ನುಡಿಸಿದ ಸರದಾರ ಈ ಶರತ್ ದೇಸಾಯಿ. ಕೈಲಾಗದ ಎಂತ ಹೇಳಿ ಹೆಣ್ಮಕ್ಕಳ ಶೀಲಹರಣ ನೀನು ಮಾಡಿರಬಹುದು, ಆದ್ರೆ ನಾನು ಅಂತ ಹೆಣ್ಣು ಅಲ್ಲ ಕಣೋ. ನಾನೇ ಎಂಬ ಗಂಡನ ಗರ್ವ ಮುರಿದು ಅವರ ರಕ್ತವನ್ನ ಕುಡಿಯುವ ದುರ್ಗಿ ಕಣ ನಾನು, ದುರ್ಗಿ. ನೀನು ದುರ್ಗಿ ಆದರೇನೋ, ವೀರರ ಚೆನ್ನಮ್ಮ ಆದರೇನೋ, ಹೆಣ್ಣು ಹೆಣ್ಣೆ. ಸುಮ್ಮನೆ ಸಮಯ ಹಾಳು ಮಾಡಬೇಡ. ಬೇಗನೆ ಬಂದು ಅಪ್ಪಿಕೋ ಗೌರಿ, ನನ್ನನ್ನು ಅಪ್ಪಿಕೋ.
ಏಯ್ ಥು, ಹೊಲಸು ಗಂಡಸೆ. ಏಯ್ ನೀನು ಬಾಯಿಂದ ಕರೆದಕ್ಷಣ ಬಂದು ನಿನಗೆ ಸೆರಗು ಹಾರಿಸೋದಕ್ಕೆ ನನ್ನನ್ನೇನು ಸೂಳೆ ಅಂತ ತಿಳ್ಕೊಂಡೇನು? ಸಾಧ್ವಿ ಸಾಧ್ವಿ ಶಿರೋಮಣಿ. ಅಷ್ಟೇ ಅಲ್ಲ, ನನ್ನ ಹೆಂಡತಿ ನಿನ್ನ ಆತ್ಗೆ. ಅದನ್ನೆಲ್ಲ ಮರೆತು ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದೆ ನಿಜವಾದ್ರೆ ಈಗಲೇ ಈ ಸಮಾಜದ ಜನ ನಿನಗೆ ಒದ್ದು ಪಾಠ ಕಲಿಸ್ತಾರೆ. ಸಮಾಜ ಈ ನಿನ್ನ ಸಮಾಜದಲ್ಲಿ ಪಡ್ಡೆ ವಯಸ್ಸಿನ ಹುಡುಗರಿಗೆ ಈ ಸಮಾಜದ ಮುಂದೆ ಅಣ್ಣ ತಮ್ಮ ಎಂದು ಕರೆಯುತ್ತಾರೆ. ಆಮೇಲೆ ಹೊಲಕ್ಕೆ ಹೋಗುವಾಗ ಆ ಹುಡುಗನಿಗೆ ಕಣ್ಣು ಸೊನ್ನೆ ಮಾಡಿ ಕರೆದುಕೊಂಡು ಹೋಗಿ ಬೆಳೆದು ನಿಂತ ಪೈರಿನಲ್ಲಿ ಅರಬತ್ತಲೆಯಾಗಿ ಕಾಮದ ನಂಜು ತೀರಿಸಿಕೊಳ್ಳುವ ಗಂಡು ಮುತ್ತೈದರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಹಣೆ ಮೇಲೆ ವಿಭೂತಿ ಮಧ್ಯೆ ದೊಡ್ಡದ ಕುಂಕುಮದ ಕೊಟ್ಟು ಕೊರಳಲ್ಲಿ ರುದ್ರಾಕ್ಷಿ ಕೈಯಲ್ಲಿ ಜಪಮಾಲಿ ಧರಿಸಿಕೊಂಡು ಶಿವನ ಧ್ಯಾನ ಸ್ಮರಿಸೋದು ಬಿಟ್ಟು ಪರ ಪುರುಷರೊಂದಿಗೆ ಕಾಮದ ಶಾಸ್ತ್ರ ಓದುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನ ತಮ್ಮ ಎಂದರೆ ಹೆತ್ತ ಮಗವಿದ್ದಂತೆ. ಅಂತವನಿಗೆ ಪ್ರೀತಿ ಪ್ರೇಮದ ಕಾಮದ ಹುಚ್ಚು ಹಿಡಿಸಿ ಅವನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡು ಮತ್ತೆ ಈ ಸಮಾಜದ ಮುಂದೆ ನಾನೇ ಮಾನಗರೆ ಎತ್ತಿರಂತೆ ಪೋಜು ಕೊಡುವ ಬಂಡುವ ಸಿಗರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗೌರಿ, ಅಂದಾಗ ಈ ಸಮಾಜ ಯಾರಿಗೆ ಏನು ಮಾಡಲು ಸಾಧ್ಯ? ಇಂದು ಒಂದು ದಿನ ನಿನ್ನ ಮೈದು ನನದು ಮರೆತು ನಿನ್ನ ಮೈಮಣ ನನಗೆ ಒಪ್ಪಿಸು. ಮುಂದೆ ನಾನು ನಿನ್ನನ್ನು ಎಂದೂ ಬಯಸೋದಿಲ್ಲ. ಸಾಕು ಬಾಯಿ ಮುಚ್ಚೋ ನಾಲಿಕ. ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಚುಚ್ಚವಾಗಿ ಮಾತಾಡೋದಕ್ಕೆ ಮನಸ್ಸಾದ್ರೆ ಹೇಗೆ ಬರ್ತೋ ಕುಕ್ಕರ್ಮಿ? ಹೌದು, ನಾನು ಕುಕರ್ಮಿ ಅಷ್ಟೇ ಅಲ್ಲ, ತಾಯಿ ಗಂಡ. ಇಲ್ಲದ ವೇದಾಂತ ಪಠನ ಓದಬೇಡ. ಇಬ್ಬರು ಕೂಡಿ ನಡೆಸೋಣ ಪ್ರೇಮದ ನಾದ. ಆಮೇಲೆ ಆಗುವುದು ಇಬ್ಬರಿಗೆ ಸಂತೋಷದ ನಾದ. ನಮ್ಮವರ ಮೈ ಮುಟ್ಟಲು ಬಂದ ನರಕುಳ್ಳೆ ನಮ್ಮಿಬ್ಬರ ಪ್ರೇಮದ ಆಟವನ್ನು ತಡೆಯಲು ಬಂದ ಕಿಳುನಾಯೇ, ನಾನ್ಯಾರೋ ಒಂದು ಚೆನ್ನಾಗಿ ನೋಡು. ಇನ್ನೇನು ಉಳಿದಿದೆ? ತಾಯಿ ಸುರಪದಂತ ಈ ನನ್ನ ಹಡದವನ ಮೇಲೆ ಕಾಮದ ಕಣ್ಣು ಹಾಕಿಸರೆ ನಿನ್ನ ಮೆಟ್ಟಿನಿಂದ ಹೊಡೆಯುವುದು ಎತ್ತರ. ಏ ಸಿಂಧೂರ, ಈ ದೇಹ ಈ ಪಾದ ತೊಳೆದುಕೊಂಡು ನೀರು ಕುಡಿಯುವ ತಿರಬೋಕೆ ನನಗೆ ಎಕಡಾಲೆ ಹೊಡಿತೇನಲೇ ಬೋಳಿದವರೇ. ಈ ಸಿಂಧೂರ ಮಾನವಂತರ ಪಾದ ತೊಳೆಯುತ್ತಾನೆ, ಗೌರವಸ್ಥರ ಮನೆಯ ಕಸ ಗುಡಿಸುತ್ತಾನೆ, ಧರ್ಮವಂತರ ಸೇವೆ ಮಾಡುತ್ತಾನೆ. ಆದರೆ ಹೆಣ್ಣು ಈ ಭಾರತ ದೇಶದ ಸಂಪತ್ತು. ಆ ಸಂಪತ್ತಿ ಕಾಮದ ಕಣ್ಣು ಹರಿಸಿದರೆ ಶಿವ ಮೆಚ್ಚಿದ ಕಣ್ಣಪ್ಪನ ವಂಶದ ಹುಲಿ, ಕಲವಿಗಳ ಈ ಸಿಂಧೂರ್ ಎಂಬ ಹುಲಿ. ಸಿಂಧೂರ, ಅವನ ಮೇಲೆ ಏನಾದ್ರೂ ಕೈ ಮಾಡಿದೆ ಆದ್ರೆ ನಿನಗೆ ನನ್ನ ಆಜ್ಞೆ ಇದೆ. ಹೌದು, ಅವರ ತಾಯಿ ನೀನು ತಪ್ಪು ಮಾಡುತ್ತಿದ್ದೀಯಾ. ದೇವತೆ ಸ್ವರೂಪದಂತ ಇರುವ ನಿನ್ನ ಶಿಲೆಗೆ ಕೈ ಹಾಕಿದ ಈ ಅದರ ಮನೆಗೆ ಕರುಣೆ ತೋರಿಸ್ತ ತಾಯಿ. ಇಲ್ಲಪ್ಪ, ನನ್ನ ಮೈದುನ ಯಾವತ್ತೂ ಇಂಥ ತಪ್ಪು ಮಾಡಿ ಇವತ್ತ್ಯಾಕೋ ಕುಡಿದ ಆಮೇಲೆ ಜಾಸ್ತಿಯಾಗಿ ಈ ರೀತಿ ವರ್ತಿಸ್ತಿದ್ದಾನೆ ಅಷ್ಟೇ. ಬಿಟ್ಟು ಬಿಡೋಣ. ಅವರ
ಇವತ್ತು ನಿನ್ನ ನಸೀಬು ಚಲೋ ಐತಿ, ಉಳಿದುಕೊಂಡಿ ಒಂದೇ ಒಂದು ಮಾತು ಕಾಂತಿವೀರ. ಇವತ್ತು ನಿನ್ನ ನಸೀಬ ಚಲೋ ಐತಿ, ಉಳಿದುಕೊಂಡಿರುವೆ. ಕಾಸಮಾವನಿಂದ ಮೋಸವಾದ ನನ್ನ ಸಂಗೊಳ್ಳಿ ರಾಯಣ್ಣ, ತೆಗ್ಗಿಯ ನಾಯಕರಿಂದ ಬಲಿಯಾದಲ್ಲ ನನ್ನ ಸಿಂಧೂರ ಲಕ್ಷ್ಮಣ್ಣ. ಕೆಂಪ ಬ್ರಿಟಿಷರಿಂದ ವಜ್ರದಲ್ಲ ಜಜ್ಜಿ ಕುಡದಲ್ಲ ನನ್ನ ತಾಯಿ ಚೆನ್ನಮ್ಮ. ಅಷ್ಟೇ ಅಲ್ಲ, ಈ ನನ್ನ ಪಡದವ್ವನ ಮೇಲೆ ಇನ್ನೊಮ್ಮೆ ಕಾಮದ ಕಣ್ಣು ಹರಿಸಿದರೆ ಅವತ್ತೇ ಸಿಂಧೂರಿನ ಕೈಯಿಂದ ಮರಣ ಹೋಮ. ನೋಡಪ್ಪ, ಈ ನಮ್ಮ ದೇಶಗತಿ ಮನೆತನದ ಹೆಸರನ್ನ ಇಂದಿನಿಂದಲೂ ಯಾರೂ ಕೆಡಿಸಿಲ್ಲ. ಮುಂದೆ ಯಾರೂ ನನ್ನ ಮನೆತನದ ಹೆಸರನ್ನು ಕೆಡಿಸುವುದು ಬೇಡ. ನೋಡಪ್ಪ, ಇಲ್ಲಿ ನಡೆದ ವಿಷಯನ ದಯವಿಟ್ಟು ನಿನ್ನ ದನಿ ಮುಂದೆ ಹೇಳ್ಬೇಡಪ್ಪ. ನಿನ್ನ ಕೈ ಮುಗಿದು ಬಿಡ್ಕೋತೀನಿ. ಅವರ ಕಸದ ತೊಟ್ಟಿಯಲ್ಲಿ ಬಿದ್ದು ಸಾಯಬೇಕಾದವನು ಗಣ್ಯರು ಅಕ್ಕರಿಂದ ಎತ್ತಿಕೊಂಡು ಬಂದು ಕೈ ತುತ್ತು ಉಣಿಸಿ ಬೆಳೆಸಿದ ಕೂಸು ತಾಯಿ ನಾನು. ಕೂಸು ನನ್ನ ಉಸಿರು ಈ ಭೂಮಿಯ ಮೇಲೆ ಇರುವವರೆಗೂ ಈ ಮಾತನ್ನು ಯಾರು ಮುಂದೆ ಹೇಳುವುದಿಲ್ಲ ತಾಯಿ, ಯಾರು ಮುಂದೆ ಹೇಳುವುದಿಲ್ಲ. ಇದು ನಿನ್ನ ಪಾದದ ಸಾಕ್ಷ್ಯವಾಗಿಯೂ ಸತ್ಯ. ಬೇಡಪ್ಪ, ಎದ್ದೇಳು. ನೋಡು, ನಿಮ್ಮ ದನಿ ಆಗ್ಲೇ ನಿನ್ನ ಬಂದ ತಕ್ಷಣ ಬಜಾರ ಕಳಿಸು ಅಂತ ಹೇಳಿದ್ರು. ಮೊದಲು ಹೋಗೋ ನೀನು. ಆಯ್ತು ಅವರ, ನಾನು ಹೋಗಿ ಬರುತ್ತೇನೆ. ಅಂಬ, ಬನದಂಬ, ಇಂಥ ಕೆಟ್ಟ ವಿಚಾರನ, ಈ ಕೆಟ್ಟ ವರ್ತನೆ ಮಾಡೋದನ್ನ ಇನ್ನೊಂದು ಸಾರಿ ನನ್ನ ಮೈದನ ತಲೆಯಲ್ಲಿ ಹಾಕ್ಬೇಡಮ್ಮ. ನಾನು ನಿನ್ನಲ್ಲಿ ಕೈ ಮುಗಿದು ಬಿಡ್ಕೊಳ್ತೀನಿ.